ಇವತ್ತು ಕಣ್ವ ಗ್ರಾಮದಲ್ಲಿ ನಾವು ಒಂದು ಸಮುದಾಯ ಭವನ, ಕಣ್ವ ಮಹರ್ಷಿ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇವೆ. ಸೊ ಇದಕ್ಕೆ ನಮ್ಮ ಲೋಕಸಭಾ ಸದಸ್ಯರ ಕ್ಷೇತ್ರ ಅಭಿವೃದ್ಧಿ ಫಂಡಿಂದ ಸ್ವಲ್ಪ ಹಣ ಕೊಟ್ಟಿದ್ದೇವೆ. ಸೊ ಇದನ್ನೆಲ್ಲ ಸೇರಿ ಗ್ರಾಮಸ್ಥರು ಕೂಡ ನನಗೆ ಒಂದು ಮನವಿ ಕೊಟ್ಟಿದ್ದರು ಸುಮಾರು 3-4 ತಿಂಗಳಿಂದೆ. ನಂತರ ಇಲ್ಲಿ ಹೊಸೂರಲ್ಲಿ ಕೂಡ ಒಂದು ನೀರಿನ ಘಟಕಕ್ಕೆ ಇವತ್ತು ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ. ಸೊ ಒಟ್ಟಾರೆ ನಮ್ಮ ಕ್ಷೇತ್ರದಲ್ಲಿ ಈ ವರ್ಷ ಸುಮಾರು 36 ಸ್ಥಳಗಳಲ್ಲಿ ತಂಗುದಾಣವನ್ನು ಕೊಟ್ಟಿದ್ದೇವೆ. ಇನ್ನು ಕೆಲವು ಕಡೆ ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರಿಂದ ಬಹಳ ಸಮಸ್ಯೆ ಇದೆ ಕೆಲವು ಕಡೆ. ಅದರಲ್ಲೂ ಕೆಲವು ಭಾಗದಲ್ಲಿ ಕುಣಗಲ್ಲಾಗ್ಬೋದು ಅಥವಾ ಇಲ್ಲೇ ಕೆಲವು ಭಾಗದಲ್ಲಾಗ್ಬೋದು. ಸರ್ಪ್ರೈಸಿಂಗ್ ಅಂದರೆ ಇವನ್ ಚನ್ನಪಟ್ಟಣದಲ್ಲಿ ಕೆಲವು ಗ್ರಾಮಸ್ಥರು ಕೂಡ ಬಂದಿದ್ರು ನನ್ನ ಹತ್ರ, ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ. ಸೊ ಹೀಗಾಗಿ ಇವತ್ತು ಕುಡಿಯೋ ನೀರಿದ್ದು, ಅದರಲ್ಲೂ ಈಗ ಬೇಸಿಗೆ ಅಲೆ ಪ್ರಾರಂಭ ಆಗಿದೆ, ಬಹುಶಃ ಕುಡಿಯೋ ನೀರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕಾಗಿದೆ. ಈ ಬಾರಿ ಬಜೆಟ್ಗೆ ಕೆಲವೇ ದಿನಗಳಿದೆ, ರಾಜ್ಯ ಸರ್ಕಾರದಿಂದ ಈ ಬಾರಿ ಕ್ಷೇತ್ರಕ್ಕೆ ಏನಾದರೂ ನಿರೀಕ್ಷೆ ಅಲ್ಲ, ಒಂದು ಇಲ್ಲಿ ಹೆಚ್ಚು, ಯಾಕೆಂದರೆ ಮಾವಿನಣ್ಣೆಲ್ಲ ಬೆಳಿತೇವೆ, ತರಕಾರಿ ಎಲ್ಲ ಬೆಳೀತಾರೆ. ಅದರಿಂದ ಬಹುಶಃ ಇವಾಗ ಒಂದು ಬೈರಾಪಟ್ಟಣದ ಹತ್ರ ಒಂದು ಮ್ಯಾಂಗೋ ಪ್ರೊಸೆಸಿಂಗ್ ಯೂನಿಟ್ ಅಂತಿದೆ. ಸೊ ಅದೇ ರೀತಿ ನಂತರ ಇಲ್ಲಿ ರೇಷ್ಮೆ ಬೆಳೆಗಾರರು ಜಾಸ್ತಿ ಕೂಡ ಇದ್ದಾರೆ. ಅದಕ್ಕೆ ಇವಾಗ ಏನಾಗುತ್ತೆ, ಇವತ್ತು ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ರೇಷ್ಮೆ ಬೆಳೆಯಲ್ಲಿ ಅಥವಾ ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕ. ಅದರಲ್ಲೂ ರಾಮನಗರ ಜಿಲ್ಲೆ, ಕನಕಪುರ ಆಗ್ಬೋದು, ರಾಮನಗರ ಆಗ್ಬೋದು, ಚನ್ನಪಟ್ಟಣ ಆಗ್ಬೋದು, ನಂತರ ಮಾಗಡಿ, ಇನ್ನು ಆ ಕಡೆ ಹೋದರೆ ಶಿಡ್ಲಘಟ್ಟ ಒಂದೇ ಇರುತ್ತೆ. ಸೊ ಏನಾಗಿದೆ, ಇವತ್ತು ನಮ್ಮ ಈ ಪ್ರದೇಶದಿಂದ ಸುಮಾರು 60,000 ಟನ್ನಷ್ಟು ಸಿಲ್ಕ್ ವೇಸ್ಟ್ ಬರ್ತಾಯಿದೆ. ಆ ವೇಸ್ಟಿಂದ ಬೈ ಪ್ರಾಡಕ್ಟ್ ಮಾಡೋಂಥದ್ದು, ಅದನ್ನು ನಾವು ಕೆಪಾಸಿಟಿ ಇನ್ಕ್ರೀಸ್ ಮಾಡಬೇಕು. ಅದಕ್ಕೆ ಸ್ಪನ್ ಮಿಲ್ಸ್ ಅಂತ ಹೇಳ್ತೀವಿ. ಈಗೇನು ಮಾಡ್ತಾಯಿದ್ದೀವಿ, ಆ ಸಿಲ್ಕ್ ವೇಸ್ಟ್ನ ನಾವು ಬೇರೆ ದೇಶಕ್ಕೆ, ಅದರಲ್ಲೂ ಚೀನಾಗೆ ನಾವು ಅದನ್ನು ಎಕ್ಸ್ಪೋರ್ಟ್ ಅಂದರೆ ರಫ್ತು ಮಾಡ್ತಾಯಿದ್ದೀವಿ. ಅವರು ಒಳ್ಳೊಳ್ಳೆ ಪ್ರಾಡಕ್ಟ್ ಮಾಡಿ ನಮ್ಗೆ ವಾಪಸ್ಸು ಕಡಿಮೆ ದುಡ್ಡಿಗೆ ತೊಗೊಂಡು ಜಾಸ್ತಿ ದುಡ್ಡಿಗೆ ಅದನ್ನು ಮಾರ್ತಾಯಿದ್ದಾರೆ. ಅದಕ್ಕೋಸ್ಕರ ಈಗಿರತಕ್ಕಂಥ ಸ್ಪನ್ ಮಿಲ್ಸ್ ಏನಿದೆ ಅದರದ್ದು ಕೆಪಾಸಿಟಿ ಇನ್ಕ್ರೀಸ್ ಮಾಡಬೇಕು. ಆವಾಗೇನಾಗುತ್ತೆ, ನಮ್ಮ ರೈತರಿಗೆ ಇನ್ನೂ ಕೂಡ ಹೆಚ್ಚಿನ ಆದಾಯ ಬರುತ್ತೆ. ಬಸ್ಗಳ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ರು ಜನ ಸರ್. ಇಲ್ಲ, ಈಗ ಇದ್ರ ಬಗ್ಗೆ ನಮ್ಮ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಇವತ್ತೇ ಮಾತಾಡ್ತೇನೆ. ಬಸ್ಸಿನ ಸಮಸ್ಯೆ ಇದೆ, ಯಾಕೆಂದರೆ ಒಂದು ಈ ಡ್ರೈವರ್ದು ರೆಕ್ರೂಟ್ಮೆಂಟ್ ಆಗ್ತಾಯಿದೆ ಅಂತ ಹೇಳಿದರು. ಮೋಸ್ಟ್ಲಿ ಅದು ಆಗಿರ್ಬೋದು ಅನಿಸುತ್ತೆ. ಸೊ ಬಸ್ಸಿನ ಸಮಸ್ಯೆ, ನೀರಿನ ಸಮಸ್ಯೆ ಎರಡನ್ನೂ ಕೂಡ ನಾನು ಸಚಿವರ ಗಮನಕ್ಕೆ ತರ್ತೇನೆ. ಸರ್, ಆ್ಯನ್ಯುವಲ್ ಎಕ್ಸಾಮ್ ಈಗ ನಡೀತಾ ಇದೆ ಸರ್. ಇದು ಸ್ಟೇಟ್ 3ನೇ ಸರ್. ಈ ಸ್ಟೇಟ್ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಇರುತ್ತೆ. ಮತ್ತು ಬೆಳಗ್ಗೆ ಹಾಲು ಕಾಫಿ ಇರುತ್ತೆ. ಎಸ್ ಸರ್. ಮತ್ತು ಸಂಜೆ ಸ್ನ್ಯಾಕ್ಸ್ ಇರುತ್ತೆ. ಕಿಚನ್ ಎಲ್ಲಿದೆ? ಯಾವ್ದು ಬರೀತಿರೋ ಹಂಗೆ ಇನ್ನೊಂದಾಗಿದೆ, ಕನ್ನಡ ಸಬ್ಜೆಕ್ಟ್ ಇರುತ್ತೆ, ಅದರಲ್ಲಿ ಇಂಟರ್ನಲ್ಸ್ ಇದೆ ಸರ್. ಇವಾಗ 125 ಈಗ SLC 600 ಮಾರ್ಕ್ಸ್ ಸರ್. 620 ಅದೊಂದು ಅಡ್ವಾಂಟೇಜ್ ಇದೆ. ನಮ್ಮ ಮಕ್ಕಳ ಜೊತೆನೇ ಇದ್ದರೆ ನೀವು ಅದನ್ನೆಲ್ಲ ಮಾನಿಟರ್ ಮಾಡ್ತಾ ಇರ್ಬೋದು. ನೀವು ಹೂ ಇಸ್ ಯುವರ್ ಫೇವ್ರೆಟ್ ಕ್ರಿಕೆಟರ್? ಯಾರು? ಪೂರ ಹೆಸರು ಡಿವಿಲಿಯರ್ಸ್. ಯಾವ ಕಂಟ್ರಿ? ಸೌತ್ ಆಫ್ರಿಕಾ. AB ಡಿವಿಲಿಯರ್ಸ್. ಸ್ವಲ್ಪ ಆಗಡೆ ಮಾಡಿದ್ದಾರೆ.
ಸ್ಟಿಕ್ಕರ್ ಇದು ಕೊಡಿ, ಸ್ಟಿಕ್ಕರ್ ಇಲ್ದಿಲ್ಲ. ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಹೋಗ್ತಾರೆ. ನಮ್ಮ ಕೈಯಿಂದ ತಗೊಳ್ಳಿ. ಸಾಕ್ಬಿಡಿ. ಬನ್ನಿ ಮುಂದಿನ ಸರಿ ಓಕೆ ಮತ್ತೆ ಒಳ್ಳೆಯದೇ ಇಲ್ಲ ಅಂತಂದ್ರೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಇರುತ್ತೆ. ಮತ್ತು ಬೆಳಗ್ಗೆ ಹಾಲು ಕಾಫಿ ಇರುತ್ತೆ. ಎಸ್ ಸರ್. ಮತ್ತು ಸಂಜೆ ಸ್ನ್ಯಾಕ್ಸ್ ಇರುತ್ತೆ. ಕಿಚನ್ ಎಲ್ಲಿದೆ? ಯಾವ್ದು ಬರೀತೀರೋ ಟಿಕ್ ಹಾಕೋದು, ಮಿಸ್ ಆಗ್ಬಿಡುತ್ತೆ ನಿಮಗೆ. ಹಂಗೆ ಈಗ ಇನ್ನೊಂದಾಗಿದೆ, ಕನ್ನಡ ಸಬ್ಜೆಕ್ಟ್ ಇರುತ್ತೆ ಅದರಲ್ಲಿ ಇಂಟರ್ನಲ್ ಇರ್ತಾರೆ ಇವಾಗ 125 ಈಗ SLC 600 ಮಾರ್ಕ್ಸ್ ಸರ್. ಅದೊಂದು ಅಡ್ವಾಂಟೇಜ್